ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್‌ಗೆ ಸ್ವಾಗತ. ಸಾಯಂಕಾಲ ಮಕ್ಕಳು ಸ್ಕೂಲ್‌ದಿಂದ ಬಂದಾಗ ಮಳೆ ಬರತ್ತಿತ್ರಿ. ಅವಾಗ ಬಿಸಿ ಬಿಸಿ ಮಕ್ಕಳಿಗೆ ಏನಾದರೂ ತಿನ್ನಂಗಾಗಿತ್ತು. ಬೆಳಗ್ಗೆ ಮಾಡಿರೋ ಚಪಾತಿ ತಿನ್ನಂದ್ರಂತೂ ಯಾವ ಮಕ್ಕಳು ತಿನ್ನೋದಿಲ್ಲ. ಆದರೆ ಬೆಳಗ್ಗೆ ನಾನು ಚಪಾತಿ ಹಿಟ್ಟು ಕಲಸೋ ಮುಂದೆ ಚಪಾತಿ ಹಿಟ್ಟು ಸ್ವಲ್ಪ ಜಾಸ್ತಿನೇ ಆಗಿದ್ರಿ. ಅದೇ ಚಪಾತಿ ಹಿಟ್ಟದಿಂದನೇ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಇಲ್ಲಿ ನೋಡಿ, ನಾನು ಬೆಳಗ್ಗೆ ಚಪಾತಿ ಮಾಡಿಬಿಟ್ಟು ಇಷ್ಟು ಹಿಟ್ಟು ಉಳ್ಕೊಂಡದ್ರಿ. ಇದನ್ನೇ ತೆಗೆದಿಟ್ಟಿದ್ದೆ ನೋಡಿ. ನಾವು ಚಪಾತಿಗೆ ಯೂಶ್ವಲಿ ಸಾಫ್ಟಾಗಿಯೇ ಹಿಟ್ಟನ್ನು ಕಲಸಿರ್ತೀವಿ. ಇಲ್ಲ ಇದಕ್ಕಿಂತ ಸ್ವಲ್ಪ ಗಟ್ಟಿ ಕಲಸಿದ್ದೈತೆ ಅಂದ್ರೂ ತೊಗೊರಿ, ನಡೀತದೆ ನೋಡಿ. ಈಗ ಇದನ್ನು ಇನ್ನೊಂದು ಸ್ವಲ್ಪ ನಾದಿಬಿಟ್ಟು ತೊಗೋತೀನಿ ರೀ. ನೋಡಿ, ಈಗ ನಾದಿಬಿಟ್ಟು ನೋಡಿರಿ, ನಾನು ಚಪಾತಿಗೆ ಎಷ್ಟು ಉಳ್ಳಿಗಳನ್ನ ತೊಗೋತೀವಲ್ಲ ಅಷ್ಟನ್ನೇ ಉಳ್ಳಿಗಳನ್ನ ತೊಗೋತೀನಿ ರೀ. ನೋಡಿ, ಟೇಸ್ಟಿನೂ ಅದ, ಹೆಲ್ದಿನೂ ಅದ. ಚಪಾತಿಗೆ ತೊಗೊಳ್ಳೋಷ್ಟೇ ಉಳ್ಳಿಗಳನ್ನ ತೊಗೋತೀನಿ ನೋಡಿರಿ. ನೋಡಿ, ಇಷ್ಟನ್ನು ತೊಗೋತೀನಿ. ಇದೇ ರೀತಿಯೇ ಆ ಉಳಿದಿದ್ದನ್ನು ರೆಡಿ ಮಾಡ್ಕೋತೀನಿ ರೀ. ನೋಡಿ, ಒಂದನ್ನು ಈಗ ಫಸ್ಟ್ ಲಟ್ಟಿಸ್ತೀನಿ ರೀ, ಅದನ್ನು ಮುಚ್ಚಿಡ್ತೀನಿ. ಮತ್ತು ಹಿಟ್ಟು ಏನಾಗಬಾರ್ದು ರೀ, ಅದು ಸ್ವಲ್ಪ ಕಟ್ರಾಗಬಾರ್ದು, ಒಣಗಬಾರ್ದು ಅದು. ನೋಡಿ, ಗೋಧಿ ಹಿಟ್ಟನ್ನು ಹಚ್ಚಿಬಿಟ್ಟನೆ ತುಂಬ ತೆಳುವೂ ಅಲ್ಲ, ತುಂಬ ದಪ್ಪನೂ ಅಲ್ಲ, ಆ ರೀತಿ ಲಟ್ಟಿಸ್ಬಿಟ್ಟು ತೊಗೋತೀನಿ ರೀ. ನೋಡಿ, ಇವತ್ತು ನಾನು ಇದೇ ಗೋಧಿ ಹಿಟ್ಟಿನಿಂದ ಟೇಸ್ಟಿ ಹೆಲ್ದಿಯಾಗಿ ನೂಡಲ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೋಡಿ, ನೀವು ಬೇರೆ ಬೇರೆ ರೀತಿಯಲ್ಲಿ ಮಾಡಿರ್ಬೋದು. ನಾನು ಈ ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಈ ರೀತಿ ಇಷ್ಟ ಅಂದರೆ ನೀವು ಈ ರೀತಿಯೂ ಮಾಡ್ಕೋಬೋದು. ನೋಡಿ, ಮಕ್ಳಿಗೆ ಸಾಯಂಕಾಲ ಸ್ಕೂಲ್ದಿಂದ ಬಂದಮೇಲೆ ಬಿಸಿ ಬಿಸಿ ನೂಡಲ್ಸ್ ತಿನ್ನಂಗಾಗಿತ್ತು. ಅದರ ನೂಡಲ್ಸು ಮ್ಯಾಗಿ ಪ್ಯಾಕೆಟ್ ಯಾವುದೂ ಇರಲಿಲ್ಲ, ಎಲ್ಲನೂ ಖಾಲಿಯಾಗಿತ್ತು. ಈ ಉಳಿದಿರುವ ಗೋಧಿ ಹಿಟ್ಟಿನಿಂದನೇ ನಾನು ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ನೋಡಿ, ತುಂಬ ತೆಳುವೂ ಲಟ್ಟಿಸ್ಬಾರ್ದು, ತುಂಬ ದಪ್ಪನೂ ಲಟ್ಟಿಸ್ಬಾರ್ದು, ಈ ರೀತಿ ಲಟ್ಟಿಸ್ಬಿಟ್ಟು ತೊಗೋಬೇಕ್ರಿ. ನೋಡಿ, ಹಿಟ್ಟು ಹಚ್ಚಿನೇ ಚೆನ್ನಾಗಿ ಲಟ್ಟಿಸ್ಬಿಟ್ಟು ತೊಗೊಂಡಿದ್ದೀನಿ. ಈಗ ನೋಡಿ, ನಾನು ಪಿಜ್ಜಾ ಕಟ್ರ್ ತೊಗೊಂಡು ಈ ರೀತಿ ತೆಳುವಾಗಿಯೇ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕ್ರಿ. ನೋಡಿ, ಸಣ್ಣದಾಗಿಯೇ ಕಟ್ ಮಾಡ್ಕೊರಿ. ಹೊರಗಡೆ ಪ್ಯಾಕೆಟ್ ನೂಡಲ್ಸ್ ತಂದು ಮಾಡೋದಕ್ಕಿಂತ ಈ ರೀತಿ ಗೋಧಿ ಹಿಟ್ಟಿನಲ್ಲೇ ಹೆಲ್ದಿಯಾಗಿಯೇ ಮಾಡಿಕೊಡ್ಬೋದು ನೋಡಿರಿ. ಈ ರೀತಿ ಆದಷ್ಟು ಏನು ಮಾಡಿರಿ, ಸಣ್ಣ ಸಣ್ಣಾಗಿ ತೆಳುವಾಗಿಯೇ ಕಟ್ ಮಾಡ್ಕೊರಿ. ನೋಡಿ, ಈಗ ಇದನ್ನು ಸ್ಟೀಮ್ ಮಾಡ್ಲಿಕ್ಕೆ ನಾನು ಚಾಣಿಯಲ್ಲಿ ಹಾಕೋತೀನಿ ನೋಡಿರಿ. ನೋಡಿ, ಇಲ್ಲ ನಿಮ್ಮ ಕಡೆ ಡೋಕ್ಳಾ ಪ್ಲೇಟ್ ಇದ್ರೆ ನೀವು ಡೋಕ್ಳಾ ಪ್ಲೇಟ್ನಲ್ಲಿ ಹಾಕಿಬಿಟ್ಟು ಏನು ಮಾಡ್ಕೋಬೋದು, ಸ್ಟೀಮ್ ಮಾಡ್ಕೋಬೋದು ನೋಡಿ. ಮತ್ತು ಆ ಚಾಣಿಗೂ ನಾವು ಸ್ವಲ್ಪ ಎಣ್ಣೆಯನ್ನು ಹಚ್ಚಿಟ್ಕೊಂಡಿದ್ದೀವಿ ನೋಡಿ. ಈ ರೀತಿ ಹಾಕಿಬಿಟ್ಟು ಇದಕ್ಕೊಂದು ಸ್ವಲ್ಪ ಈ ರೀತಿ ಎಣ್ಣೆ ಹಚ್ಬೇಕ್ರಿ. ಎಣ್ಣೆ ಹಚ್ಚಿದ್ರೆ ಏನಾಗ್ತದೆ ರೀ, ಸ್ಟೀಮ್ ಆದಮೇಲೂ ಒಂದಕ್ಕೊಂದು ಅಂಟುಕೊಳ್ಳಲ್ಲ, ಹಾಗೆ ಬಿಡಿ ಬಿಡಿಯಾಗಿ ಒಂದೊಂದೇ ಈ ರೀತಿ ಎಳೆ ಎಳೆಯಾಗಿಯೇ ಬರ್ತಾವೆ ರೀ. ಈಗ ಇನ್ನೊಂದು ಸ್ವಲ್ಪನೂ ನಾನು ಇನ್ನೊಂದು 2 ಉಳ್ಳಿದನ್ನು ಮಾಡಿಕೊಂಡು ಇದೇ ರೀತಿ ಎಣ್ಣೆಯನ್ನು ಹಚ್ಚಿಬಿಟ್ಟು ರೆಡಿ ಮಾಡ್ಕೋತೀನಿ ರೀ ನಾನು. ನೋಡಿ, ಒಂದು ಉಳ್ಳಿದ ಮಾಡಿ ತೋರಿಸಿದಿಲ್ಲ, ನಾನು ಇನ್ನೂ 2 ಅಂದ್ರೆ 3 ಉಳ್ಳಿದ ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿರಿ. ಆದಷ್ಟು ದಪ್ಪ ದಪ್ಪ ಬೇಡ, ಈ ರೀತಿ ಸಣ್ಣದಾಗಿಯೇ ಕಟ್ ಮಾಡಿಬಿಟ್ಟು ತೊಗೊರಿ ನೀವು. ಈಗ ಇದನ್ನು ಸ್ಟೀಮ್ ಮಾಡೋಕ್ಕೆ ಆಲ್ರೆಡಿ ಕಡಾಯಿಯಲ್ಲಿ ನೀರನ್ನು ಕಾಯ್ಲಿಕ್ಕೆ ಇಟ್ಟೀನಿ ರೀ. ನೋಡಿ, ಇದನ್ನು ಹೈ ಫ್ಲೇಮ್ನಲ್ಲಿಟ್ಟನೆ 5 ನಿಮಿಷ ಸ್ಟೀಮ್ ಮಾಡೋಣ ರೀ. ನೋಡಿ, 5 ನಿಮಿಷ ಆಗ್ಯದ ರೀ. ನೋಡಿ, ಸ್ಟೀಮಾಗಿ ರೆಡಿ ನೋಡಿರಿ. ಒಂದೂ ಅಂಟ್ಕೊಂಡಿಲ್ಲ. ಒಂಚೂರು ಈ ರೀತಿ ನೀವು ಎಣ್ಣೆಯನ್ನು ಎಣ್ಣೆಯನ್ನು ಹಚ್ಚಿಬಿಟ್ರೆ ನೋಡಿ ಎಷ್ಟು ಬಿಡಿ ಬಿಡಿಯಾಗಿಯೇ ಬರ್ತಾವೆ ನೋಡಿರಿ. ನೋಡಿ, ಆರಲಿ ರೀ. ಆರಿದ್ಮೇಲೆ ನೋಡಿ, ನಾನು ಸ್ವಲ್ಪ ಇದನ್ನು ಕಟ್ ಮಾಡಿಬಿಟ್ಟು ತೊಗೋತೀನಿ ನೋಡಿರಿ. ಆರಿದ್ಮೇಲಂತೂ ಈ ರೀತಿ ಪೂರ ನೋಡಿ ಬಿಡಿ ಬಿಡಿಯಾಗಿಯೇ ಇರ್ತಾವೆ. ಸ್ವಲ್ಪ ಅದಕ್ಕೇನು ಮಾಡಬೇಕು, ಎಣ್ಣೆಯನ್ನು ಹಚ್ಬೇಕು ನೋಡಿರಿ. ನೋಡಿ, ಒಂದಕ್ಕೊಂದೂ ಒಂಚೂರೂ ಅಂಟ್ಕೊಂಡಿಲ್ಲ, ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ಈಗ ಇದನ್ನು ಕಟ್ ಮಾಡಿಬಿಟ್ಟು ತೊಗೊಂಡ್ರಿ. ನೋಡಿ, ನಿಮ್ಗೆ ಇದಕ್ಕೆ ನೀವು ಸೈಜ್ ನೋಡಿಬಿಟ್ಟು ಕಟ್ ಮಾಡ್ಕೊರಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ನೋಡಿರಿ, ನಿಮ್ಗೆ ನೋಡ್ರೇ ಗೊತ್ತಾಗತ್ತೈತಿ ಎಷ್ಟು ಪರ್ಫೆಕ್ಟಾಗಿ ಬಿಡಿ ಬಿಡಿಯಾಗಿ ಉದುರಾಗಿಯೇ ಬಂದಾವೆ ನೋಡಿರಿ. ಅಂದರೆ ಒಂದಕ್ಕೊಂದು ಎಳೆ ಯಾವುದೇ ರೀತಿಯೂ ಅಂಟ್ಕೊಂಡಿಲ್ಲ. ಎಷ್ಟು ಈಗ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ನೂಡಲ್ಸ್ ಥರನೇ ಒಗ್ಗರಣೆಯನ್ನು ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ನಿಮಗೆ ಬೇರೆ ರೀತಿಯೂ ನೀವು ಬೇಕಂದರೆ ಮಕ್ಕಳಿಗೆ ಎಲ್ಲ ರೀತಿ ವೆಜಿಟೇಬಲ್ಸ್ ಹಾಕಿಬಿಟ್ಟು ಹೆಲ್ದಿಯಾಗಿಯೂ ಮಾಡ್ಕೋಬೋದು. ಈ ಕಡಾಯಿಗೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಹೈ ಫ್ಲೇಮ್ನಲ್ಲಿಟ್ಟನೆ ಎಣ್ಣೆ ಕಾಯ್ದ ಮೇಲೆ ಒಂದು 2
ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿಯನ್ನು ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇಲ್ಲಾಂದ್ರೆ ನೀವು ಎಣ್ಣೆ, ಸಾಸಿವೆ, ಜೀರಿಗೆ ಎಲ್ಲ ವೆಜಿಟೇಬಲ್ಸ್ ಹಾಕಿಬಿಟ್ಟು ಮ್ಯಾಗಿ ಮ್ಯಾಜಿಕ್ ಮಸಾಲ ಹಾಕಿ ಆ ರೀತಿಯೂ ಚಿಲ್ಲಿ ಪೌಡ್ರ್ ಹಾಕಿಬಿಟ್ಟು ಒಗ್ಗರಣೆ ಹಾಕ್ಬೋದು ರೀ. ನೋಡಿ ನಾನೊಂದು ಸ್ವಲ್ಪ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಕ್ಯಾಬೇಜ್ ಹಾಕಿ ಹೈ ಫ್ಲೇಮ್ದಲ್ಲಿಟ್ಟನೆ ಬೇಯಿಸ್ಬಿಟ್ಟು ತೊಗೋತೀನಿ. ಅಂದ್ರೆ ಅದ್ರದ್ದು ಸ್ವಲ್ಪ ಬೇಯ್ದ್ರೆ ಸಾಕ್ರಿ, ವೆಜಿಟೇಬಲ್ದು ಕ್ರಿಸ್ಪಿನೆಸ್ ಹೋಗಬಾರ್ದು, ಆ ರೀತಿನೇ. ನೋಡಿ ಇಲ್ಲಿ ನಾನು ಒಂದು ಮೆಣಸಿನ್ಕಾಯನ್ನು ಹಾಕಿದ್ದೀನಿ, ಆ ಕ್ಲಿಪ್ಪು ಮಿಸ್ ಆಗಿದೆ. ಒಂದು ಹಸಿರು ಮೆಣಸಿನ್ಕಾಯನ್ನು ಹಾಕಿದ್ದೀನಿ. ಈಗ ಒಂದು ಅರ್ಧ ಸ್ಪೂನ್ ಆಗಷ್ಟೇ ನಾನಿಲ್ಲಿ ಸೋಯಾ ಸಾಸನ್ನು, ನೀವು ಇದೇ ರೀತಿ ಮಾಡ್ಕೋಬೇಕಂತೇನಿಲ್ಲ, 2 ಸ್ಪೂನ್ ಆಗಷ್ಟೇ ಸೇಜ್ವಾನ್ ಚಟ್ನಿಯನ್ನು ಹಾಕ್ತಾಯಿದ್ದೀನಿ. ಎಲ್ಲ ವೆಜಿಟೇಬಲ್ಸ್ ಹಾಕಿಬಿಟ್ಟು ಮ್ಯಾಗಿ ಮ್ಯಾಜಿಕ್ ಮಸಾಲ ಹಾಕಿ ಅಥವಾ ಧನಿಯಾ ಪೌಡ್ರು, ಜೀರಾ ಪೌಡ್ರು ಅಥವಾ ಗರಂ ಮಸಾಲ ಹಾಕಿ ಆ ರೀತಿಯೂ ನೀವು ಮಾಡ್ಕೋಬೋದು. ನೋಡಿ ಒಂದು 2-3 ಸ್ಪೂನ್ ಆಗಷ್ಟು 3 ಸ್ಪೂನ್ ಆಗಷ್ಟೇ ಟೊಮ್ಯಾಟೊ ಸಾಸು, 2 ಸ್ಪೂನ್ ಆಗಷ್ಟೇ ಸೇಜ್ವಾನ್ ಚಟ್ನಿ ಹಾಕಿದ್ದೀನಿ. ಅಲ್ಲಿ ನೀವು ಬೇಕಂದರೆ ರೆಡ್ ಚಿಲ್ಲಿ ಸಾಸನ್ನಾದ್ರೂ ಹಾಕ್ಬೋದು, ನಡೀತದೆ ರೀ. ನೋಡಿ ಎಲ್ಲ ಸಾಸ್ಗಳನ್ನೂ ಬೇಯ್ದ್ಮೇಲೆ ಹೈ ಫ್ಲೇಮ್ದಲ್ಲಿಟ್ಟನೆ ಈಗ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ ರೀ. ಈಗ ಇದನ್ನು ಮಸಾಲೆ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ಅದೆಲ್ಲ. ನೋಡಿ ಇಲ್ಲ ನಿಮಗೆ ಸಾಸ್ ಕಡಿಮೆ ಅನ್ಸತ್ತಿತ್ತಂದ್ರೆ ಇನ್ನೊಂದು ಸ್ಪೂನ್ ಆಗಷ್ಟು ನೀವು ಟೊಮೆಟೊ ಸಾಸನ್ನಾದ್ರೂ ಹಾಕ್ಬೋದು. ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ನೋಡಿ ಒಂದು ಸ್ವಲ್ಪ ನನ್ನ ಕಡೆ ಏನಿತ್ತು ಸ್ಪ್ರಿಂಗ್ ಆನಿಯನ್ನು ಇತ್ತು, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ಈಗ ಅದನ್ನು ಮಿಕ್ಸ್ ಮಾಡೋಣ. ನೀವು ಬೇಕಂದ್ರೆ ಇಲ್ಲಿ ಕಾಳು ಮೆಣಸಿನ ಪುಡಿಯನ್ನಾದ್ರೂ ಒಂದು ಸ್ವಲ್ಪ ಹಾಕ್ಬೋದು, ಸೇರಿಸ್ಬೋದು. ನೋಡಿ ಈಗ ಇದನ್ನು ಪ್ಲೇಟಿಗೆ ಹಾಕ್ಕೊಂಡು ನೋಡಿ ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಚೆನ್ನಾಗಿ ಟೇಸ್ಟಿನೂ ಅದ, ಹೆಲ್ದಿನೂ ಅದ. ನೋಡಿ ಇದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಇನ್ನೊಂದು ಸ್ವಲ್ಪ ಮೇಲ್ಗಡೆ ಕ್ಯಾಬೇಜು ಮತ್ತು ಸ್ಪ್ರಿಂಗ್ ಆನಿಯನನ್ನು ಹಾಕ್ತಾಯಿದ್ದೀನಿ. ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಚಪಾತಿಯಿಂದ ಮಾಡಿರೋ ನೂಡಲ್ಸ್ ರೆಡಿ ಆಗಿದೆ. ನೋಡಿ ಹೊರಗಡೆ ಹೋಗಿ ತಿನ್ನೋ ನೂಡಲ್ಸ್ಗಿಂತನೂ ಇದೇನು ಕಡಿಮೆ ಇಲ್ಲ, ಅದಕ್ಕಿಂತನೇ ಇದು ಜಾಸ್ತಿ ಟೇಸ್ಟ್ ಅದ ರೀ. ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ನೋಡಿರಿ, ಒಂದೂ ಎಳೆ ಅಂಟ್ಕೊಂಡಿಲ್ಲ, ಎಷ್ಟು ಚೆನ್ನಾಗಿ, ಎಷ್ಟು ಪರ್ಫೆಕ್ಟಾಗಿಯೇ ಬಂದದ್ದು ನೋಡಿರಿ. ಇಲ್ಲ ನೀವು ಗೋಧಿ ಹಿಟ್ಟಿನಿಂದ ಯಾವ ರೀತಿ ನೂಡಲ್ಸ್ ಮಾಡ್ತೀರಂತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ ಎಷ್ಟು ಚೆನ್ನಾಗಿ ಬಂದದ, ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ನೂಡಲ್ಸ್ ಅಂತೂ ರೆಡಿ ಆಗ್ಯದ ರೀ. ನೋಡಿ ಗೋಧಿ ಹಿಟ್ಟು ಉಳಿದಿತ್ತಂದ್ರು ಅಥವಾ ನೀವು ಗೋಧಿ ಹಿಟ್ಟನ್ನು ಉಳಿಸ್ಬಿಟ್ಟೇ ಈ ವಿಡಿಯೋ ನೋಡಿದ್ಮೇಲೆ ಖಂಡಿತನೂ ಮಾಡ್ಕೋತೀರಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ನೋಡಿ ನೀವೇನಾದರೂ ಸಲಹೆಗಳನ್ನು ಕೊಡೋರಿದ್ರೆ ಕಮೆಂಟ್ ಮಾಡಿ ಖಂಡಿತನೂ ತಿಳಿಸ್ರಿ. ಮತ್ತು ಈ ವಿಡಿಯೋನ ನೀವು ಯಾವ ಸಿಟಿದಿಂದ ನೋಡತ್ತೀರ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ.